ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಡಿಯರ್ ಫ್ರೆಂಡ್ಸ್, ಈಗಾಗಲೇ 2025ರ TET ಅಧಿಸೂಚನೆ ಹೊರಬಂದಿದೆ. ಇನ್ನೇನು ಬರುವ ಡಿಸೆಂಬರ್ ತಿಂಗಳಲ್ಲಿ ಪರೀಕ್ಷೆ, ಡಿಸೆಂಬರ್ 7ಕ್ಕೆ ಪರೀಕ್ಷೆ ಅಂತಲೂ ಸಹ ನಮಗೆ ಗೊತ್ತಾಗಿದೆ. ಹಾಗಾದರೆ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಆನ್ಲೈನ್ TET ಪೇಪರ್ 1 ಮತ್ತು ಪೇಪರ್ 2 PM ಮೆಥಡ್ ಮತ್ತು ಸೋಷಿಯಲ್ ಸೈನ್ಸ್ಗೆ ಸಂಬಂಧಿಸಿದಂತೆ ಈಗಾಗಲೇ ತರಗತಿಗಳು ಆರಂಭವಾಗಿದೆ. ಇವತ್ತು ಸಮಾಜ ವಿಜ್ಞಾನ ಅಥವಾ ಸೋಷಿಯಲ್ ಸೈನ್ಸ್ ಏನಿದೆ ಇದಕ್ಕೆ ಸಂಬಂಧಿಸಿದಂತೆ ಇತಿಹಾಸ ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೇನೆ. ನೋಡಿ, ನಮಗೆ ಮ್ಯಾಥಮೆಟಿಕಲ್ ಸೈನ್ಸ್ ಬಗ್ಗೆ ಮತ್ತು TET ಸಮಾಜ ವಿಜ್ಞಾನದ ಬಗ್ಗೆ ಆನ್ಲೈನಲ್ಲಿ ತರಗತಿಗಳು ಸ್ಟಾರ್ಟ್ ಆಗಿದೆ. ನೀವು ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ಒಂದು ಮೊಬೈಲ್ ಆ್ಯಪನ್ನು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಿಕೊಂಡು ಇದರ ಸದುಪಯೋಗವನ್ನು ಪಡಿಸ್ಕೊಳ್ಬೋದು. ಈಗಾಗಲೇ ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ಕುರಿತು ಇವತ್ತು ನಾನು ಇತಿಹಾಸದಲ್ಲಿ ನಿಮ್ಮ ಜೊತೆ ಮಾತಾಡೋದಕ್ಕೆ ಬಂದಿದ್ದೇನೆ. ಇತಿಹಾಸದ ಪ್ರಶ್ನೆಗಳನ್ನು ನೋಡಿ, ಫ್ರಾನ್ಸ್ ಕ್ರಾಂತಿಯ ಆರಂಭವಾದ ವರ್ಷದ ಬಗ್ಗೆ ನಮಗೆ ಪ್ರಶ್ನೆ ಕೇಳಿದ್ದಾರೆ. ನೋಡಿ, ನಮಗೆ 1776 ಅಮೇರಿಕ ಸ್ವತಂತ್ರಗೊಂಡಿದ್ದಿರ್ಬೋದು. ನೆಕ್ಸ್ಟು ಅದಾದಮೇಲೆ ನಮಗೆ ಈ 1789 ಫ್ರಾನ್ಸ್ ಮಹಾಕ್ರಾಂತಿ ಇರ್ಬೋದು. ಹಾಗೆ 1870 ಮತ್ತು 1871 ಇಟಲಿ ಮತ್ತು ಜರ್ಮನಿ ಏಕೀಕರಣ ಇರ್ಬೋದು. ನೆಕ್ಸ್ಟು 1914ರಿಂದ 18ರವರೆಗೆ ಫಸ್ಟ್ ವರ್ಲ್ಡ್ ವಾರ್ ಇರ್ಬೋದು. ನೆಕ್ಸ್ಟು 1917ರ ರಷ್ಯಾ ಕ್ರಾಂತಿ ಇರ್ಬೋದು. ಹಾಗೆ 1939ರಿಂದ 1945ರ ಎರಡನೇ ವರ್ಲ್ಡ್ ವಾರ್ ಇರ್ಬೋದು. ಮತ್ತು 1945 ಅಕ್ಟೋಬರ್ 24ನೇ ತಾರೀಕು ಸ್ಟಾರ್ಟ್ ಆದಂಥ ವಿಶ್ವಸಂಸ್ಥೆ ಇರ್ಬೋದು. ಈ ಎಲ್ಲ ಅಂಶಗಳು ವರ್ಲ್ಡ್ ಹಿಸ್ಟ್ರಿಯಲ್ಲಿ ನಮಗೆ ಮೇಜರಾಗಿ ಪ್ರಶ್ನೆಗಳು ಬರುತ್ತೆ. ನೋಡಿ, ಫ್ರಾನ್ಸ್ ಮಹಾಕ್ರಾಂತಿ ಬಗ್ಗೆ ನಿಮಗೆ ಗೊತ್ತಿದೆ. ಫ್ರಾನ್ಸ್ ಮಹಾಕ್ರಾಂತಿ ಅಂತಕ್ಕಂಥದ್ದು ಫ್ರಾನ್ಸಲ್ಲಿ ನೆಪೋಲಿಯನ್ ಬೋನಪಾರ್ಟಿಗೆ ಸಂಬಂಧಿಸಿದಂತೆ. ನೋಡಿ, ಫ್ರಾನ್ಸ್ ಮಹಾಕ್ರಾಂತಿಗೆ ಮುಖ್ಯ ಕಾರಣ ಅಂದರೆ ಪುರಾತನ ಒಂದು ಆಡಳಿತ ಪದ್ಧತಿ ಏನಿತ್ತು, ಇದರ ವಿರುದ್ಧ ಫ್ರಾನ್ಸ್ ಮಹಾಕ್ರಾಂತಿ ಆಯಿತು ಅಂತಕ್ಕಂಥದ್ದು. 14ನೇ ಲೂಯಿ ಇರ್ಬೋದು, 15ನೇ ಲೂಯಿ ಇರ್ಬೋದು, 16ನೇ ಲೂಯಿ ಕಾಲದಲ್ಲಿ ನಡೆದಂಥದ್ದೇ ಫ್ರಾನ್ಸ್ ಮಹಾಕ್ರಾಂತಿ. ನೋಡಿ, ಈ ನೆಪೋಲಿಯನ್ ಬೋನಪಾರ್ಟಿ ಏನಿದ್ದಾನೆ, ಈ ನೆಪೋಲಿಯನ್ ಬೋನಪಾರ್ಟಿ ಏನಿದ್ದಾನೆ, ನೆಪೋಲಿಯನ್ ಬೋನಪಾರ್ಟಿ 1789ರಲ್ಲಿ ಫ್ರಾನ್ಸ್ ಮಹಾಕ್ರಾಂತಿಗೆ ಸಂಬಂಧಿಸಿದಂಥ ಒಂದು ಘಟನೆಗೆ ಕಾರಣನಾಗ್ತಾನೆ ಅಂತಕ್ಕಂಥದ್ದು. ಇದು ಜುಲೈ 14ನೇ ತಾರೀಕು ಫ್ರಾನ್ಸ್ ಮಹಾಕ್ರಾಂತಿ ಆರಂಭ ಆಗುತ್ತೆ ಅನ್ನೋದು ಗೊತ್ತಿರಬೇಕು. ಇದಕ್ಕೆ ನಿಮಗಿದು ರೈಟ್ ಆನ್ಸರ್ ಅಂತ ಗೊತ್ತಿರಬೇಕು. ನೋಡಿ, ಫ್ರಾನ್ಸ್ ಮಹಾಕ್ರಾಂತಿ ನೆಪೋಲಿಯನ್ ಬೋನಪಾರ್ಟಿ ಅಥವಾ ಪುರಾತನ ಆಡಳಿತ ವ್ಯವಸ್ಥೆ ವಿರುದ್ಧ ಈತ ಸಿಡಿದೆದ್ದ ಅಂತಕ್ಕಂಥದ್ದು ಗೊತ್ತಿರಬೇಕು. 1804ರಲ್ಲಿ ಫ್ರಾನ್ಸಿನ ಸರ್ವಾಧಿಕಾರಿ ಆಗ್ತಾನೆ ನೆಪೋಲಿಯನ್ ಬೋನಪಾರ್ಟಿ. 1828ರಲ್ಲಿ ಈತ ಈ ಸೆಂಟ್ ಹೆಲೆನಾ, ಈ ಎಲೆನಾ ದ್ವೀಪದಲ್ಲಿ ಏನಾಗ್ತಾನೆ, ಈತ ಮರಣ ಹೊಂದ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಹಾಗಾದರೆ ಈ ಒಂದು 1776ಕ್ಕೆ ಸಂಬಂಧಿಸಿದಂತೆ ನಾವು ನೋಡೋದಾದರೆ ಈ ಒಂದು ಮೇ 4ನೇ ತಾರೀಕು ಅಮೇರಿಕ ಸ್ವತಂತ್ರಗೊಳ್ತು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನಾನು ಇಲ್ಲೇನು ಫಸ್ಟ್ ಈ ಘಟನೆಗಳಿದೆ ಇವೆಲ್ಲದರಲ್ಲೂ ಸ್ವಲ್ಪ ನೀವು ಫಸ್ಟ್ PUC ಬುಕ್ಸ್ ಇರ್ಬೋದು ಅಥವಾ ನಿಮಗೆ 8th 9th 10th ಬುಕ್ಸ್ಗಳಲ್ಲಿ ಈ ಸಿಲೆಬಸ್ಸನ್ನು ಕವರ್ ಮಾಡಬೇಕು. ಈಗ TETಗೆ ಅತಿ ಶೀಘ್ರವಾಗಿ ನಡೀತಕ್ಕಂಥ ಪರೀಕ್ಷೆಗೆ. ನೋಡಿ, ಮೊದಲ ಪ್ರಶ್ನೆಗೆ ನಮಗೆ ಸರಿ ಉತ್ತರ ಗೊತ್ತಾಯಿತು 1789. ಹಾಗಾದರೆ ಈ ಭಾರತದ ನೆಪೋಲಿಯನ್ ಬೋನಪಾರ್ಟಿ ಯಾರಪ್ಪ ಅಂದರೆ ಈ ಒಂದು ಸಮುದ್ರಗುಪ್ತ. ಯಾರು ಅಂದರೆ ಸಮುದ್ರಗುಪ್ತ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ಈ ಸಮುದ್ರಗುಪ್ತನನ್ನು ಭಾರತದ ನೆಪೋಲಿಯನ್ ಅಂತ ಕರೆದವ್ರು ಯಾರು ಅಂದರೆ ಈ VA ಸ್ಮಿತ್ ಅಂತಕ್ಕಂಥವ್ರು ಅಂತ ಗೊತ್ತಿರಬೇಕು. ಯಾರು ಅಂದರೆ VA ಸ್ಮಿತ್. ಹಾಗಾದರೆ ಎರಡನೇ ಪ್ರಶ್ನೆ ನೋಡೋಣ. ನೋಡಿ, ನಮಗೆ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಬಗ್ಗೆ ಪ್ರಶ್ನೆಗಳು ಬಂದೇ ಬರುತ್ತೆ. ಮೊಟ್ಟ ಮೊದಲಿಗೆ ಭಾರತದಲ್ಲಿ ಬಂದರು ನೆಲೆಸಿದ ಯುರೋಪಿಯನ್ನರು ಯಾರು ಅಂತ ನೋಡಿ. ಒಂದು ಬಂದರು ಬರುತ್ತೆ. ಈ ಬಂದರನ್ನು ನೆಲೆಸಿದಂತಹ ಯುರೋಪಿಯನ್ನರು ಯಾರು ಅಂತಕ್ಕಂಥದ್ದು ನೋಡಿ. ಒಂದು ಕೊಚ್ಚಿ ಒಬ್ಬರ ಕಾಲದಲ್ಲಿ ವ್ಯಾಪಾರ ಕೇಂದ್ರ ಆಗುತ್ತೆ, ಕೊಚ್ಚಿ ಆಗ್ತದೆ. ನೋಡಿ, ಡಚ್ಚರ ಕಾಲದಲ್ಲಿ ಪಾಂಡಿಚೇರಿ ಪುಲ್ಲಿಕಾಟ್ ಇರ್ಬೋದು, ಬ್ರಿಟಿಷರ ಕಾಲದಲ್ಲಿ ಸೂರತ್ ಇರ್ಬೋದು, ಫ್ರೆಂಚರ ಕಾಲದಲ್ಲಿ ಸೂರತ್ ಇರ್ಬೋದು. ನೋಡಿ, ಭಾರತಕ್ಕೆ ಯುರೋಪಿಯನ್ನರಲ್ಲಿ ಮೊದಲು ಬಂದಂಥವರೇ ಪೋರ್ಚುಗೀಸರು. ಇವರು ವ್ಯಾಪಾರಕ್ಕಾಗಿ ಬಂದರು, ಯಾವುದೇ ಕಂಪನಿಯನ್ನು ಸ್ಟಾರ್ಟ್ ಮಾಡಲಿಲ್ಲ. 1498 ಈ ಒಂದು ಮೇ 17ನೇ ತಾರೀಕು ಕೇರಳದ ಕಲ್ಲಿಕೋಟೆಯ ಕಾಪು ಕಾಡು ಅಂತಕ್ಕಂಥ ಪ್ಲೇಸಿಗೆ ಯಾರು ಬಂದ, ಈ ವಾಸ್ಕೋ ಡಿ ಗಾಮ ಬಂದ.
ಹಾಗಾದರೆ 1961 ಈ ಒಂದು ಡಿಸೆಂಬರ್ 19ರವರೆಗೆ ಗೋವಾ ವಿಮೋಚನೆ ಆಗೋವರೆಗೂ ಭಾರತದಲ್ಲಿದ್ದಂಥವರು ಪೋರ್ಚುಗೀಸರು. ನಿಮಗೆ ಗೊತ್ತಿದೆ ಬ್ರಿಟಿಷರು 1600ರಿಂದ 1947ರವರೆಗಿದ್ದಂಥವರು ಬ್ರಿಟಿಷರು. ಡಚ್, ನೆದರ್ಲ್ಯಾಂಡ್, ಹಾಲೆಂಡ್ ಅಂತ ಏನು ಕರಿತೀವಿ, ಇವರು 1500 ಸ್ಪೇನ್ನಿಂದ ಸ್ವತಂತ್ರಗೊಂಡು 1596ರಿಂದ 1792ರವರೆಗಿದ್ದಂಥವರು ಯಾರು ಅಂದರೆ ಡಚ್ಚರು. ಅದೇ ರೀತಿಯಾಗಿ ಈ ಒಂದು ನೆಪೋಲಿಯನ್ ಬೋನಪಾರ್ಟಿ ಈ ಫ್ರೆಂಚರು 1664ರಿಂದ ಕೋಲ್ಬರ್ಟ್ ಅಂತಕ್ಕಂಥವನು ಈ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಟಾರ್ಟ್ ಮಾಡ್ದ. 1954ರವರೆಗೆ ಇವರು ಭಾರತದಲ್ಲಿದ್ದದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ನೋಡಿ, ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಬಂದರನ್ನು ನಿಲ್ಲಿಸಿದ್ದು ಯಾರು ಅಂದರೆ ಪೋರ್ಚುಗೀಸರು. ಭಾರತಕ್ಕೆ ಮೊದಲಿಗೆ ಬಂದು ಕೊನೆಯದಾಗಿ ಹೋದಂಥವ್ರು ಪೋರ್ಚುಗೀಸರು. ಇಂಗ್ಲೀಷರು ಈ ಒಂದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು, ಇದೊಂದು ಜಾನ್ ಕಂಪನಿ 1600ರಲ್ಲಿ ಸ್ಟಾರ್ಟ್ ಮಾಡಿದರು. ಡಚ್ಚರು ಈ ಒಂದು ಡಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು 1602ರಲ್ಲಿ ಸ್ಟಾರ್ಟ್ ಮಾಡಿದರು. ಹಾಗೆ ನಮಗೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಅಂತಕ್ಕಂಥದ್ದು 1664ರಲ್ಲಿ ಸ್ಟಾರ್ಟ್ ಆಯಿತು. ಬಟ್ ಪೋರ್ಚುಗೀಸ್ ಈಸ್ಟ್ ಇಂಡಿಯಾ ಕಂಪನಿ ಅಂತಿಲ್ಲ, ಸ್ವೀಡಿಷ್ ಸ್ಟಾರ್ಟ್ ಆಗುತ್ತೆ. 1731ರಲ್ಲಿ ಸ್ವೀಡಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಟಾರ್ಟ್ ಆಗಿದ್ದು ಸಹ ನಮಗೆ ಗೊತ್ತಿರಬೇಕು. ಭಾರತಕ್ಕೆ ಮೊಟ್ಟ ಮೊದಲಲ್ಲಿ ಬಂದರು ನೆಲೆಸಿದ್ದು ಯಾಕೆಂದರೆ ವಿಜಯನಗರದೊಂದಿಗೆ ವ್ಯಾಪಾರ ಸಂಬಂಧವನ್ನು ಹೊಂದಿ ಅವರಿಂದ ಮಾಹಿತಿಯನ್ನು ಪಡೆದು ಶ್ರೀಕೃಷ್ಣದೇವರಾಯನಿಂದ ಪರ್ಮಿಷನ್ ಪಡೆದು ಗೋವಾವನ್ನು ರಾಜಧಾನಿಯನ್ನಾಗಿ 1510ರಲ್ಲಿ ಏನು ಈ ಪೋರ್ಚುಗೀಸರು ಅಲ್ಬುಕರ್ಕ ಮಾಡ್ಕೊಳ್ತಾನೆ, ಅವರೊಂದಿಗೆ ವ್ಯಾಪಾರ ಸಂಪರ್ಕಕ್ಕೆ ಸಂಬಂಧಿಸಿದಂತೆ ಅದೆಲ್ಲ ಗೊತ್ತಿರಬೇಕು. ಇದಕ್ಕೆ ಪೋರ್ಚುಗೀಸರ ಆನ್ಸರ್ ಅಂತ ಗೊತ್ತಿರಲಿ. ನೆಕ್ಸ್ಟ್, ಡಿಸ್ಕವರಿ ಆಫ್ ಇಂಡಿಯಾ ಪುಸ್ತಕವನ್ನು ಬರೆದವರು. ನೋಡಿಲಿ, ಡಿಸ್ಕವರಿ ಆಫ್ ಇಂಡಿಯಾ ಪುಸ್ತಕ ನಮಗೆ ಗೊತ್ತಿದೆ. ಇದಕ್ಕೆ ರೈಟ್ ಆನ್ಸರ್ ಯಾವುದಪ್ಪ ಅಂದರೆ ಜವಾಹರ್ಲಾಲ್ ನೆಹರು ಅಂತ ಗೊತ್ತಿರಬೇಕು ನಿಮಗೆ. ನೋಡಿ, ಇಲ್ಲಿ ಡಿಸ್ಕವರಿ ಆಫ್ ಇಂಡಿಯಾ ಇರ್ಬೋದು, ಅದೇ ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಇರ್ಬೋದು, ಹಾಗೆ ನಮಗೆ ಈ ಒಂದು ಭಾರತ ದರ್ಶನ ಅಂತಕ್ಕಂಥದ್ದು, ಭಾರತ ದರ್ಶನ, ಈ ಮೂರು ನೆಹರು ಅವರ ಪ್ರಮುಖವಾದಂಥ ಕೃತಿಗಳು ಅಂತಕ್ಕಂಥದ್ದು. ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಬಗ್ಗೆನೂ ಐಡಿಯಾ ಇರಬೇಕು. ರವೀಂದ್ರನಾಥ್ ಟ್ಯಾಗೋರ್ ಅವ್ರದ್ದು ಈ ಗೀತಾಂಜಲಿ ಅಂತಕ್ಕಂಥದ್ದೇನಿದೆ ಇದ್ರ ಬಗ್ಗೆ ಗೊತ್ತಿರಬೇಕು. ನೋಡಿರಿ, ಜಾರ್ಜ್ ಆರ್ವೆಲ್ ಅಂತಕ್ಕಂಥವ್ರು 1984 1984 ಅಂತಕ್ಕಂಥ ಒಂದು ಪುಸ್ತಕ ಇದೆ, ಅದ್ರ ಬಗ್ಗೆ ನಿಮಗೆ ಐಡಿಯಾ ಇರಲಿ. ಗಾಂಧೀಜಿಯವ್ರದ್ದು ಆಟೋಬಯೋಗ್ರಫಿ, ಮೈ ಎಕ್ಸ್ಪಿರಿಮೆಂಟ್ ವಿತ್ ಟ್ರೂತ್ ಅನ್ನೋದು ಗಾಂಧೀಜಿಯವರ ಒಂದು ಆಟೋಬಯೋಗ್ರಫಿ ಇರ್ಬೋದು. ಹಾಗೆ ಮೈ ಅರ್ಲಿ ಲೈಫ್ ಅಂತಕ್ಕಂಥದ್ದು ಗಾಂಧೀಜಿಯವ್ರದ್ದು ಇರ್ಬೋದು. ಹಿಂದ್ ಸ್ವರಾಜ್ಯ ಅಂತಕ್ಕಂಥದ್ದು ಗಾಂಧೀಜಿಯವ್ರ ಪುಸ್ತಕ ಇರ್ಬೋದು. ಹಾಗೆ ನಿಮಗೆ ಈ ಸರ್ವೋದಯ ಅಂತಕ್ಕಂಥದ್ದು ಗಾಂಧೀಜಿಯವ್ರ ಪುಸ್ತಕ ಇರ್ಬೋದು. ಇವೆಲ್ಲ ಮೇಜರಾಗಿ ಗಾಂಧೀಜಿ ಬಗ್ಗೆ ನಾವು ನೋಡ್ತಾ ಹೋಗ್ಬೋದು. ಎಸ್, ದ ಡಿಸ್ಕವರಿ ಆಫ್ ಇಂಡಿಯಾ ಪುಸ್ತಕವನ್ನು ಬರೆದವರು ಜವಾಹರ್ಲಾಲ್ ನೆಹರು. ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಪುಸ್ತಕವನ್ನು ಬರೆದವರು ಸಹ ಜವಾಹರ್ಲಾಲ್ ನೆಹರು. ನೆಕ್ಸ್ಟ್ ಅದಾದಮೇಲೆ ಬಾಯ್ ಸ್ಕೌಟ್ ಸ್ಥಾಪಿಸಿದವರು. ನೋಡಿಲಿ, ಅನಬಿ ಸೆಂಟ್ರ್ ಅವರು 1846ರಲ್ಲಿ ಜನಿಸ್ತಾರೆ. 1890 ಅಂದರೆ ನಮಗೆ 79ರಲ್ಲಿ ಭಾರತಕ್ಕೆ ಬರ್ತಾರೆ. 1882ರಲ್ಲಿ ಏನು 1875ರಲ್ಲಿ ನ್ಯೂಯಾರ್ಕಲ್ಲಿ ಓಲ್ಕಟ್ ಮತ್ತು ಬ್ಲಾವಿಟಸ್ಕಿ ಸ್ಟಾರ್ಟ್ ಮಾಡಿದಂತಹ ಈ ಥಿಯೋಸಾಫಿಕಲ್ ಸೊಸೈಟಿಯ ಒಂದು ಬ್ರಾಂಚನ್ನು ಏನು ಮಾಡ್ತಾರೆ ಇವರು ಅಡಿಯರ್ನಲ್ಲಿ, ತಮಿಳುನಾಡಿನ ಅಡಿಯರ್ನಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಅಂತ ಗೊತ್ತಿರಬೇಕು. ಸುಭಾಷ್ ಚಂದ್ರ ಬೋಸ್ 1943ನಲ್ಲಿ ಇವರು ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಸ್ಟಾರ್ಟ್ ಮಾಡಿದರು. ಹಾಗೆ ನಮಗೆ ಈ ಬೆಡನ್ ಪೋವೆಲ್ ಅಂತಕ್ಕಂಥವ್ರು ಏನಿದ್ದಾರೆ ಈತರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಈತ ಒಬ್ಬ ಬ್ರಿಟಿಷ್ ಆರ್ಮಿ, ಯಾರು ಅಂದರೆ ಬ್ರಿಟಿಷ್ ಆರ್ಮಿ ಆದಂಥ ಇವರು ಏನು ಹೇಳಿದರು ಅಂತಕ್ಕಂಥದ್ದು ನೋಡೋಣ. ಈ ಬಾಯ್ ಸ್ಕೌಟ್ ಅಂತಕ್ಕಂಥದ್ದು 1908ರಲ್ಲಿ ಇದನ್ನು ಇವರು ಸ್ಟಾರ್ಟ್ ಮಾಡಿದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಲಾರ್ಡ್ ವಿಲಿಯಂ ಬೆಂಟಿಕ್ ಅಂತಕ್ಕಂಥವ್ರು ಭಾರತದ ಮೊದಲ ಒಂದು ಗವರ್ನರ್ ಅಂತಕ್ಕಂಥದ್ದು ಗೊತ್ತಿರಬೇಕು. ಯಾಕೆ ಅಂದರೆ ಬಂಗಾಳದ ಮೊದಲ ಗವರ್ನರ್ ಯಾರು ಅಂದರೆ ರಾಬರ್ಟ್ ಕ್ಲೈವ್. ಬಂಗಾಳದ ಮೊದಲ ಗವರ್ನರ್ ಜನರಲ್ ಯಾರು ಅಂದರೆ ವಾರ್ನ್ ಹೇಸ್ಟಿಂಗ್ಸ್. ಭಾರತದ ಮೊದಲ ಗವರ್ನರ್ ಜನರಲ್ ಅಂದರೆ ಬೆಂಟಿಕ್ ಕಾಲದಲ್ಲಿ ಇವನು ಮೈಸೂರು ಮತ್ತು ಕೊಡಗನ್ನು ಕ್ಯಾಪ್ಚರ್ ಮಾಡ್ತಾನೆ. 1829ರಲ್ಲಿ ಸತಿ ಅಬಾಲಿಷನ್ ಆ್ಯಕ್ಟ್ ಬರುತ್ತೆ. 1835ರಲ್ಲಿ ನಮಗೆ ಮಾರ್ಚ್ ತಿಂಗಳಲ್ಲಿ ಏನಾಗುತ್ತೆ ಈ ಇಂಗ್ಲೀಷ್ ಶಿಕ್ಷಣ ಯಾವುದು ಅಂದರೆ ಈ ಇಂಗ್ಲೀಷ್ ಶಿಕ್ಷಣ ಭಾರತದಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ನೋಡಿ, ಹಾಗಾದರೆ ನಮಗೆ ಈ ಪ್ರಶ್ನೆಗೆ ರೈಟ್ ಆನ್ಸರ್ ಯಾವುದು ಅಂದರೆ ಬೆಡನ್ ಪೋವೆಲ್ ಅಂತಕ್ಕಂಥವ್ರು
ಬಾಯ್ ಸ್ಕೌಟ್ ಸಂಸ್ಥಾಪಕರು ಅಂತ ಗೊತ್ತಿರಬೇಕು. ಬಾಯ್ ಸ್ಕೌಟ್ ಸಂಸ್ಥಾಪಕರು ಅಂತ ನಿಮಗೆ ಗೊತ್ತಿರಲಿ. ಎಸ್, ಹಾಗಾದರೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ನೋಡೋಣ. ಮೊದಲ ಆಧುನಿಕ ಒಲಿಂಪಿಕ್ ಪಂದ್ಯ ನಡೆದ ಸ್ಥಳ ಅಂತಿದೆ. ನೋಡಿ, ಮೊದಲ ಆಧುನಿಕ ಒಲಿಂಪಿಕ್ಸ್ ನಡೆದಂಥ ಸ್ಥಳ ಯಾವುದು ಅಂತ ನಮಗೆ ಗೊತ್ತಿರಬೇಕು. ಅಥೆನ್ಸ್ ಅಂತಕ್ಕಂಥದ್ದು ಗೊತ್ತಿರಬೇಕು. ಏನ್ಷಿಯಂಟ್ ಮತ್ತು ಮಾಡರ್ನ್ ಎರಡೂ ನಡೆದದ್ದು ಅಥೆನ್ಸಲ್ಲಿ ಅಂತಕ್ಕಂಥದ್ದು ಗೊತ್ತಿರಬೇಕು. ನೋಡಿ, ಈಗ ನಮಗೆ ಅಂದರೆ 2024ರಲ್ಲಿ ಎಲ್ಲಿ ನಡೀತು ಅಂದರೆ ಪ್ಯಾರಿಸಲ್ಲಿ ನಡೀತು. ಸಮ್ಮರ್ ಒಲಿಂಪಿಕ್ಸ್, ವಿಂಟರ್ ಅಲ್ಲ, ಸಮ್ಮರ್. 2028ಕ್ಕೆ ಎಲ್ಲಿ ನಡೆಯುತ್ತೆ? ಅಮೇರಿಕದ ಲಾಸ್ ಏಂಜಲ್ಸಲ್ಲಿ ನಡೀತಕ್ಕಂಥದ್ದು ಯಾವುದು ಅಂದರೆ ಲಾಸ್ ಏಂಜಲ್ಸಲ್ಲಿ ನಡೀತಕ್ಕಂಥದ್ದು ಯಾವುದು ಅಂದರೆ ನೆಕ್ಸ್ಟ್ ಒಲಿಂಪಿಕ್ಸ್ ಅಂತಕ್ಕಂಥದ್ದು. ಇದು 28ಕ್ಕೆ 34ನೇ ಒಲಿಂಪಿಕ್ಸ್ ನಡೆಯುತ್ತೆ. ಈಗ ನಮಗೆ ಕೇಳಿರ್ತಕ್ಕಂಥ ಪ್ರಶ್ನೆ ಮೊದಲ ಆಧುನಿಕ ಒಲಿಂಪಿಕ್ಸ್. ಏಕೆಂದರೆ 776 ಸಾಮಾನ್ಯ ಶಕ ಪೂರ್ವದಲ್ಲಿ ಓಲ್ಡ್ ಒಲಿಂಪಿಕ್ಸ್ ನಡೆದದ್ದು ಗ್ರೀಕ್ನ ಅಥೆನ್ಸಲ್ಲಿ, ಹಾಗೆ ಮಾಡರ್ನ್ ಒಲಿಂಪಿಕ್ಸ್ ನಡೆದದ್ದು ಸಹ ಗ್ರೀಕ್ನ ಅಥೆನ್ಸಲ್ಲಿ. ಅದೇ ರೀತಿಯಾಗಿ 1930ರಲ್ಲಿ ಫಸ್ಟ್ ಫಿಫಾ ವರ್ಲ್ಡ್ ಕಪ್ ನಡೆದದ್ದು ಸಹ ನಮಗೆ ಗೊತ್ತಿರಬೇಕು, ಉರಗ್ವೆಯಲ್ಲಿ ಅಂತ. ಹಾಗೆಯೇ 1930ರಲ್ಲಿ ನಮಗೆ ಕಾಮನ್ವೆಲ್ತ್ ಗೇಮ್ಸ್ ನಡೆದಿದ್ದು ಸಹ ಎಲ್ಲಿ ಅಂದರೆ ಈ ಕೆನಡಾ ದೇಶದ ಹ್ಯಾಮಿಲ್ಟನ್ನಲ್ಲಿ ಅಂತ ಗೊತ್ತಿರಬೇಕು. ನೆಕ್ಸ್ಟು 1951ರಲ್ಲಿ ಫಸ್ಟ್ ಏಷ್ಯನ್ ಗೇಮ್ಸ್ ನಡೆದಿದ್ದು ಎಲ್ಲಿ ಅಂದರೆ ಈ ದೆಹಲಿಯಲ್ಲಿ ಅಂತಕ್ಕಂಥದ್ದು ಗೊತ್ತಿರಬೇಕು. ನೆಕ್ಸ್ಟು 1975ರಲ್ಲಿ ಫಸ್ಟ್ ICC ವರ್ಲ್ಡ್ ಕಪ್ ನಡೆದಿದ್ದು ಸಹ ಇಂಗ್ಲೆಂಡ್ನಲ್ಲಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಈ ರೀತಿ ಪ್ರಶ್ನೆಗಳನ್ನು ನಿಮಗೆ ಓಲ್ಡ್ ಪ್ರಶ್ನೆಗಳನ್ನೇ ಸಹ ನಿಮಗೆ ಕೇಳ್ತಾ ಹೋಗ್ಬೋದು ಸೋಷಿಯಲ್ ಸೈನ್ಸಲ್ಲಿ. ಪ್ಯಾರಿಸ್ ಗೊತ್ತಿದೆ, ಮ್ಯಾಡ್ರಿಡ್ ಗೊತ್ತಿದೆ ಮತ್ತು ಮಾಸ್ಕೋ ಗೊತ್ತಿದೆ. ಸ್ಪೇನ್ ರಾಜಧಾನಿ ಮ್ಯಾಡ್ರಿಡ್ ಅಂತ ಗೊತ್ತಿರಬೇಕು. ಹಾಗೆ ನಿಮಗೆ ಈ ಅಥೆನ್ಸ್ ಅಂತಕ್ಕಂಥದ್ದು ಗೊತ್ತಾಯಿತು. ನೆಕ್ಸ್ಟ್ ಅದಾದಮೇಲೆ ಅರಬಿಂದೋ ಆಶ್ರಮ ಇರುವ ಸ್ಥಳ ಕಲ್ಕತ್ತಾ ಇದೆ, ಪೂನಾ ಇದೆ, ಪಾಂಡಿಚೇರಿ ಇದೆ, ಅಡಿಯಾರ್ ಇದೆ. ಅಡಿಯಾರ್ನಲ್ಲಿ ನಿಮಗೆ ಹೋಮ್ ರೂಲಿಂಗ್ ಸ್ಟಾರ್ಟ್ ಆಗಿದ್ದು ಮತ್ತು ಥಿಯೋಸಾಫಿಕಲ್ ಸೊಸೈಟಿ ಇರೋದು. ಪಾಂಡಿಚೇರಿಯ ಹರವಿಲ್ಲಿಯಲ್ಲಿರ್ತಕ್ಕಂಥದ್ದೇ ಅರವಿಂದ ಆಶ್ರಮ, ಅರವಿಂದ ಘೋಷ್ ಅವರಿಂದ ಸ್ಟಾರ್ಟ್ ಆಯಿತು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಅರವಿಂದೋ ಆಶ್ರಮ ಅಂತಕ್ಕಂಥದ್ದು ಗೊತ್ತಿರಲಿ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್. ನೆಕ್ಸ್ಟು ಸಮಾಜವಾದಿ ಹೋರಾಟ ವ್ಯಕ್ತಿ ಯಾರೆಂದರೆ ನೋಡಿ, ಸೋಷಲಿಸ್ಟಿಗೆ ಸಂಬಂಧಿಸಿದಂತೆ ಸಮಾಜವಾದಿ ಸೈಂಟ್ ಸೈಮನ್ ಬಗ್ಗೆ ಕೇಳಿದ್ರೆ, ರಾಬರ್ಟ್ ಓವಲ್ ಬಗ್ಗೆ ಕೇಳಿದ್ರೆ, ಕಾರ್ಲ್ ಮಾರ್ಕ್ಸ್ ದಾಸ್ ಕ್ಯಾಪಿಟಲ್ ಮತ್ತು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಬಗ್ಗೆ ಓದಿರ್ತೀರ ಆಗುತ್ತೆ. ಹಾಗಾದರೆ ಈ ಜಾನ್ ಆಫ್ ಕೆನಡಿ ಅಂತ ಏನಿದೆ, JF ಕೆನಡಿ ಅಂತಕ್ಕಂಥವ್ರು, ಇವರು USA ಅಮೇರಿಕದ ಪ್ರೆಸಿಡೆಂಟ್ ಅಂತ ನಿಮಗೆ ಗೊತ್ತಿರಬೇಕು. 43ನೇ ವಯಸ್ಸಿಗೆ ಇವರು ಪ್ರೆಸಿಡೆಂಟ್ ಆಗ್ತಾರೆ. ಅತ್ಯಂತ ಕಿರಿಯ ವಯಸ್ಸಿನ ಅಮೇರಿಕದ ಅಧ್ಯಕ್ಷ ಅಂತ ಹಿಂದೆ ನೇಮ್ ಪಡೆದಂಥವರು. ಇವರ ಪಾರ್ಟಿ ಯಾವುದು ಅಂದರೆ ಡೆಮೊಕ್ರೆಟಿಕ್ ಪಾರ್ಟಿ ಅಂತ ನೆನಪಿರ್ಬೇಕು. ಇವರು ಸೋಷಲಿಸ್ಟ್ ಅಲ್ಲ, ಪ್ರಜಾಪ್ರಭುತ್ವ ಪಾರ್ಟಿ. ಡೆಮೊಕ್ರೆಟಿಕ್ ಪಾರ್ಟಿ ಏನಿದೆ ಇದರಲ್ಲಿ ಕೆನಡಿ ಅವರೇನಾಗಿದ್ದರು, ಪ್ರೆಸಿಡೆಂಟ್ ಆಗಿದ್ದರು ಅಂತಕ್ಕಂಥದ್ದು ಗೊತ್ತಿರಬೇಕು. ಸಮಾಜವಾದಕ್ಕೆ ಹೊರತಾದ ವ್ಯಕ್ತಿ ಯಾರೆಂದರೆ ಅಂತ 4 ಆಪ್ಷನ್ಸ್ ಕೊಟ್ಟಿದ್ದಾನೆ. ನೆಕ್ಸ್ಟ್ ಇದಾದಮೇಲೆ ಸೊಸೈಟಿ ಆಫ್ ಜೀಸಸ್ ನೋಡಿ, ಇಲ್ಲಿ ಓಲ್ಡ್ ಹಿಸ್ಟ್ರಿ ಬಗ್ಗೆ ಕೇಳ್ತಾ ಹೋಗಿದ್ದಾನೆ. ಸೊಸೈಟಿ ಆಫ್ ಜೀಸಸ್ ಎಂಬ ಸಂಸ್ಥಾಪಕನ ಯಾರೆಂದರೆ ಮಾರ್ಟಿನ್ ಲೂಥರ್ ಕಿಂಗ್ ಅಂದರೆ ಅಮೇರಿಕದವನು. ಮಾರ್ಟಿನ್ ಲೂಥರ್ ಅಂತಕ್ಕಂಥವನು ಯಾರು ಅಂದರೆ ಈ ಜರ್ಮನಿಯವನು. ಕ್ಯಾಥೋಲಿಕ್ ಧರ್ಮದ ವಿರುದ್ಧ ಈ ಪ್ರೊಟೆಸ್ಟೆಂಟ್ ಧರ್ಮವನ್ನು ಹುಟ್ಟು ಹಾಕ್ತವನೇ ಮಾರ್ಟಿನ್ ಲೂಥರ್. ನೋಡಿ, ಈ ಕೃತಿ ಸೊಸೈಟಿ ಆಫ್ ಜೀಸಸ್ ಅನ್ನೋದು ಇಗ್ನೇಷಿಯಸ್ ಲಾಯೊಲಾ ಅವ್ರದ್ದು. ನೋಡಿ, ಇಗ್ನೇಷಿಯಸ್ ಲಾಯೊಲಾಗೆ ಸಂಬಂಧಿಸಿದಂತೆ ನಮಗೇನು ಪ್ರಶ್ನೆ ಕೇಳ್ಬೋದು ಮತ್ತು ಏನು ಪ್ರಶ್ನೆಗಳು ಬರ್ಬೋದು ಇಲ್ಲಿ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಗ್ಯಾರಿಬಲ್ಡಿ ರೆಡ್ ಶರ್ಟ್ ಅಂತ ಕರಿತೀವಿ, ಇಟಲಿ ಅಂತ ಗೊತ್ತಿರಬೇಕು. ಹಾಗೆ 3ನೇ ಹೆನ್ರಿಗೆ ಸಂಬಂಧಿಸಿದಂತೆ ನೀವು ಇಂಗ್ಲೆಂಡಿಗೆ ಸಂಬಂಧಿಸಿದಂತೆ ಗೊತ್ತಿರಬೇಕು. ಬಟ್ ಸೊಸೈಟಿ ಆಫ್ ಜೀಸಸ್ನ ಸಂಸ್ಥಾಪಕರು ಯಾರೆಂದರೆ ಇಗ್ನೇಷಿಯಸ್ ಲಾಯೊಲಾ ಅಂತಕ್ಕಂಥದ್ದು ಗೊತ್ತಿರಲಿ. ನೆಕ್ಸ್ಟ್ ಪ್ರಶ್ನೆ ನಮಗೆ ಆಫ್ರಿಕಾ ಖಂಡದ ದಕ್ಷಿಣದ ತುದಿಯನ್ನು ಕೇಪ್ ಆಫ್ ಸ್ಟಾರ್ಮ್ಸ್ ಎಂದು ಕರೆದ ಅಥವಾ ಕೇಪ್ ಆಫ್ ಗುಡ್ ಹೋಪ್ ಎಂದು ಕರೆದ ಪೋರ್ಚುಗೀಸ್ ನಾವಿಕ ಯಾರು? ನೋಡಿ, ಈಗ ನಮಗೆ ಹೆನ್ರಿ ದ ನ್ಯಾವಿಗೇಟರ್ ಅಂತ ಕರೀತಾರೆ. ದ ಕಿಂಗ್ ಆಫ್ ನ್ಯಾವಿಗೇಟರ್ ಅಂತ ಕರಿತೀವಿ. ಏನಂತ ಕರಿತೀವಿ? ದ ಕಿಂಗ್ ಆಫ್ ನ್ಯಾವಿಗೇಟರ್ ಅಂದರೆ ಹೆನ್ರಿನೇ, ಅಥವಾ ಈತನನ್ನು ನಾವಿಕರ ರಾಜ ಅಂತಲೂ ಕರಿತೀವಿ. ಈತ ಅಲ್ಲ ಅಂತಕ್ಕಂಥದ್ದು ಗೊತ್ತಿರಬೇಕು. ಇವನು ಲಿಸ್ಬನ್ನಲ್ಲಿ ಏನು ಮಾಡ್ತಾನೆ, ಪೋರ್ಚುಗಲ್ ರಾಜಧಾನಿ ಈ ಲಿಸ್ಬನ್ನಲ್ಲಿ ಒಂದು ನೌಕಾ ತರಬೇತಿ ಕೇಂದ್ರವನ್ನು ಸ್ಟಾರ್ಟ್ ಮಾಡಿ ಈ ರೀತಿಯಾದಂಥ ಹೆಸರನ್ನು ಪಡಿತಾನೆ.
ಫರ್ಡಿನಾಂಡ್ ಮೆಗಲಾನ್ ಏನು ಮಾಡ್ತಾನೆ 1519ರಿಂದ 1522ರವರೆಗೆ ದ ಫಸ್ಟ್ ಸರ್ಕ್ಯೂಮ್ ಆಫ್ ದ ಅರ್ತ್, ಭೂಮಿಯನ್ನು ಮೊದಲು ಪರ್ಯಟನೆ ಮಾಡ್ತಾನೆ. ಬಟ್ ಆದರೆ ಇವನು ಅನುಯಾಯಿಗಳೊಂದಿಗೆ ಹೋಗ್ತಾನೆ. 1921ರಲ್ಲಿ ಫಿಲಿಪೈನ್ಸ್ ದ್ವೀಪದ ಬಳಿ ಏನು ಮಾಡ್ತಾನೆ, ಏನು ಫಿಲಿಪೈನ್ಸ್ ಐಲ್ಯಾಂಡ್ ಬಳಿ ಡೆತ್ ಆಗಿಬಿಡ್ತಾನೆ. ಫಿಲಿಪೈನ್ಸ್ ಹತ್ರ ಏನಾಗ್ತಾನೆ, ಡೆತ್ ಆಗ್ತಾನೆ. ಉಳಿದ 18 ಜನ ಅನುಯಾಯಿಗಳು ಏನು ಮಾಡ್ತಾರೆ, ಮತ್ತೆ ಬರ್ತಾರೆ ಅಂತ. ಹಾಗಾದರೆ ಕ್ರಿಸ್ಟೋಫರ್ ಕೊಲಂಬಸ್ ಬಗ್ಗೆ ಗೊತ್ತಿದೆ. 1492ರಲ್ಲಿ ಅಮೇರಿಕವನ್ನು ಸಂಶೋಧನೆ ಮಾಡಿದ್ರ ಬಗ್ಗೆ ಗೊತ್ತಿದೆ. ಆದರೆ ನಮಗೆ ಬೇಕಾಗಿರೋದು ವಾಸ್ಕೋಡಿ ಗಾಮನಿಗಿಂತ ಮುಂಚೆ ಬಾರ್ತಲೋಮಿ ಡಯಾಸ್ ಅಂತಕ್ಕಂಥವನು ದಕ್ಷಿಣದ ತುಟ್ಟ ತುದಿ 1487 ಮತ್ತು 88ರಲ್ಲಿ ಇವನೇನು ಮಾಡ್ತಾನೆ, ಇದೇ ಭಾರತ ಅಥವಾ ಕೇಪ್ ಆಫ್ ಗುಡ್ ಹೋಪನ್ನು ತಲುಪ್ತಾನೆ. ಆ ಒಂದು ಬಿರುಗಾಳಿಯಾದಲ್ಲಿ ಹೆಚ್ಚಾಗಿದ್ದರಿಂದ ಆಫ್ರಿಕಾದ ತುಟ್ಟ ತುದಿ ಕೇಪ್ ಆಫ್ ಗುಡ್ ಹೋಪನ್ನು ತಲುಪ್ತಾ ಅಂತಕ್ಕಂಥದ್ದು ಗೊತ್ತಿರಬೇಕು. ನಮಗೆ ಹೆನ್ರಿ ಬಗ್ಗೆ ಗೊತ್ತಾಗಬೇಕು, ದ ಕಿಂಗ್ ಆಫ್ ನ್ಯಾವಿಗೇಟರ್ ಅಂತ. ಫರ್ಡಿನಾಂಡ್ ಮೆಗಲಾನ್ ಫಸ್ಟು ಈ ಭೂ ಪರ್ಯಟನೆಯನ್ನು ಮಾಡಿದವನು, ದ ಫಸ್ಟ್ ಸರ್ಕ್ಯೂಮ್ ಆಫ್ ದ ಅರ್ತ್ ಅಂತ ಗೊತ್ತಿರಬೇಕು. ನೆಕ್ಸ್ಟು ಕ್ರಿಸ್ಟೋಫರ್ ಕೊಲಂಬಸ್ ಬಗ್ಗೆನೂ ಗೊತ್ತಿರಬೇಕು, ಅಮೇರಿಕವನ್ನು ಸಂಶೋಧಿಸಿದ್ದರ ಬಗ್ಗೆ. ನೆಕ್ಸ್ಟ್ ಬಂಗಾಳದ 24 ಪರಗಣ, ಈ ಒಂದು ಪ್ರಾಂತ್ಯಗಳೇನಿದೆ 24 ಪರಗಣಗಳನ್ನು ಬ್ರಿಟಿಷರಿಗೆ ಕೊಟ್ಟವರು. ನೋಡಿ, ಬಂಗಾಳದ ಪ್ರಥಮ ಕ್ರಾಂತಿ ಅಂದರೆ 1757ರ ಪ್ಲಾಸಿ ಕದನ, ಬ್ಲ್ಯಾಕ್ ಹೋಲ್ ಟ್ರ್ಯಾಜಿಡಿ ನಡೆಯುತ್ತೆ. ಈ ಬ್ಲ್ಯಾಕ್ ಹೋಲ್ ಟ್ರ್ಯಾಜಿಡಿ ಮಾಡಿದವನು ಸಿರಾಜುದ್ದೌಲಾ. ನೋಡಿ, ಸಿರಾಜುದ್ದೌಲಾ ಮತ್ತು ರಾಬರ್ಟ್ ಕ್ಲೈವನ ನಡುವೆ ನಡೆಯುತ್ತೆ ಈ ಒಂದು ಕದನ ನಡೆಯುತ್ತೆ. ಬಟ್ ಸಿರಾಜುದ್ದೌಲನ ಸೇನಾನಿ ಯಾರು ಅಂದರೆ ಮೀರ್ ಜಾಫರ್ ಯುದ್ಧ ಘೋಷಣೆ ಮಾಡದೆ ಇವನೇನಾಗ್ತಂದರೆ ತಟಸ್ಥನಾಗಿದ್ದರಿಂದ ಏನಾಗುತ್ತೆ ಅಂದರೆ ಮೀರ್ ಜಾಫರ್ ಬ್ರಿಟಿಷರ ಪರವಾಗಿ ಅಥವಾ ರಾಬರ್ಟ್ ಕ್ಲೈವನಿಂದ ಏನು ಮಾಡ್ತಾನೆ, ಲಂಚವನ್ನು ಪಡಿತಾನೆ. 3 ಲಕ್ಷ ಲಂಚ ಪಡೆದ್ರು ಅಪ್ರಾಕ್ಸಿಮೇಟ್ಲಿ ಅಂತಿದೆ. ಯುದ್ಧ ಘೋಷಣೆ ಮಾಡ್ದಂಗೆ ಇರ್ತಾನೆ. ಹಾಗಾಗಿ ಈ ಒಂದು ಮೀರ್ ಜಾಫರ್ ಏನು ಮಾಡ್ತಾನೆ, ಈ 1ನೇ ಅಥವಾ ಪ್ಲಾಸಿ ಕದನ ಮುಗಿದ ನಂತರ ಬ್ರಿಟಿಷರಿಗೆ ಹಣದ ಜೊತೆಗೆ 24 ಪರಗಣನ ಕೊಟ್ಟು ಏನು ಮಾಡ್ತಾನೆ, ಇವನು ಬಂಗಾಳದ ನವಾಬ ಆಗ್ತಾನೆ. ಸಿರಾಜುದ್ದೌಲಾ ಯಾರು ಅಂದರೆ ಆಲಿ ವರ್ದಿ ಖಾನನ, ಬಂಗಾಳದ ನವಾಬನ 3ನೇ ಮಗಳ ಮಗ ಸಿರಾಜುದ್ದೌಲಾ. ನಿಮಗೆ ಶೇರ್ ಶಾ ಸೂರಿ ಯಾರು ಅಂತ ಗೊತ್ತಿದೆ, ಮಿಡಿವಲ್ ಹಿಸ್ಟ್ರಿಯಲ್ಲಿ ಬರ್ತಕ್ಕಂಥ ಅಂದರೆ ಈ ಒಂದು ಅಫ್ಘಾನ್ ಪ್ರಾಂತ್ಯ ದಾಮ್ ಅಂತಕ್ಕಂಥ ನಾಣ್ಯ ತಂದವನು. ಹಾಗೆ ಗ್ರ್ಯಾಂಡ್ ಟ್ರಂಕ್ ರೋಡ್ ಸಿಸ್ಟಮನ್ನು ತಂದಂಥವನು ಯಾರು ಅಂದರೆ ಶೇರ್ ಶಾ ಸೂರಿ, ಒಬ್ಬ ಪರೋಪಕಾರಿ ಅಂತ ಕರಿತೀವಿ. ಮೀರ್ ಕಾಸಿಮ್ ಯಾರು ಅಂದರೆ ಮೀರ್ ಜಾಫರ್ನ ಅಳಿಯ. ಮುರ್ಷಿದಾಬಾದ್ನಿಂದ ಈ ಬಂಗಾಳದ ರಾಜಧಾನಿಯನ್ನು ಈ ಮೋಂಗರಿನ್ಗೆ ವರ್ಗಾಯಿಸಿದವನು ಯಾರು ಅಂದರೆ ಇದೇ ಮೀರ್ ಕಾಸಿಮ್. ಬಟ್ ಈ ಪ್ರಶ್ನೆಗೆ ರೈಟ್ ಆನ್ಸರ್ ಯಾವುದು ಅಂದರೆ ಮೀರ್ ಜಾಫರ್ ಏನು ಮಾಡ್ತಾನೆ, ಪರಗಣಗಳನ್ನು ಕೊಟ್ಟ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಹಾಗಾದರೆ ನಮಗೆ ಈ 10ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಗೊತ್ತಾಯಿತು. ನೆಕ್ಸ್ಟ್ ಅದಾದಮೇಲೆ ಸತಿ ಪದ್ಧತಿ ನಿಷೇಧಿಸಿದ್ದು ಯಾರ ಕಾಲದಲ್ಲಿ? ನೋಡಿ, ನಿಮಗೆ ಲಾರ್ಡ್ ಹೆಸ್ಟಿಂಗ್ಸ್ ಅಂದರೆ 1773ರ ಒಂದು ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಂತ ಗೊತ್ತಿರಬೇಕು. ಕಾರ್ನ್ ವಾಲಿಸ್ ಅಂದರೆ 1793ರಲ್ಲಿ ಬಂದಂತಹ ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್ ಅಂತಕ್ಕಂಥದ್ದು ಈತ ಕಾಲದಲ್ಲಿ. ಈತನನ್ನು ICS ಪರೀಕ್ಷೆ, ಇಂಡಿಯನ್ ಸಿವಿಲ್ ಸರ್ವಿಸ್ ಪರೀಕ್ಷೆ ಪಿತಾಮಹ. ಸತಿ ಸಹಗಮನ ಬಂದಿದ್ದು 1829ರಲ್ಲಿ. ಈಗ ರಾಜಾರಾಮ್ ಮೋಹನ್ ರಾಯ್ ಅವರ ಅಣ್ಣ ಏನಿದ್ದಾರೆ ಜಗನ್ಮೋಹನ, ಅವರ ಮಡದಿ ಅಲೋಕ ಮಂಜರಿಯನ್ನು ಈ ಒಂದು ಪದ್ಧತಿಗೆ ಒಳಪಡಿಸಿದ್ರಿಂದ ರಾಜಾರಾಮ್ ಮೋಹನ್ ರಾಯ್ ಅವರು ಸಹ ಸತಿ ಸಹಗಮನ ನಿಷೇಧ ಕಾಯ್ದೆ ಜಾರಿಗೆ ಬರೋದಕ್ಕೆ ಮುಖ್ಯ ಕಾರಣಕರ್ತರಾಗ್ತಾರಂತ ನಿಮ್ಗೆ ಗೊತ್ತಿರಲಿ. ಸಿ ಆನ್ಸರ್. ನೋಡಿ, ಡಾಲೌಸಿ ಗೊತ್ತಿದೆ ನಿಮಗೆ, 1848ರಲ್ಲಿ ಡಾಟರ್ ಇನ್ ಲ್ಯಾಬ್ಸ್ ಪಾಲಿಸಿಯನ್ನು ತಂದವರು. ಅಥವಾ ಟ್ರಾನ್ಸ್ಪೋರ್ಟ್ ಸಿಸ್ಟಮಲ್ಲಿ ಇವರು ಹೆಚ್ಚು ಸಾಧನೆಯನ್ನು ಮಾಡಿದ್ರು, ಅಂಚೆ ತಂತಿ ವ್ಯವಸ್ಥೆ. ಹಾಗೆ 1852ರಲ್ಲಿ ಇನಾಮ್ ಕಮಿಷನನ್ನು ತಂದು ಈ ಧಾರ್ಮಿಕ ದತ್ತಿ ಇಲಾಖೆ ನೀಡಿದಂಥ ಭೂಮಿಯನ್ನು ವಾಪಸ್ ಪಡೆದವರೇ ಲಾರ್ಡ್ ಡಾಲೌಸಿ. ಅದಾದಮೇಲೆ ನಮಗೆ ಈ ಕ್ಯೂನಿಫಾರ್ಮ್ ಬಗೆಯ ಚಿನ್ನಾಧಾರಿತ ಭಾಷೆಯನ್ನು ಬಳಸಿದವರು ಈಜಿಪ್ಟರು, ಮೆಸೊಪೊಟೋಮಿಯರು, ಸಿಂಧೂ ಜನರು ಮತ್ತು ಚೀನಿಯರು. ಯಾಕೆಂದರೆ ಇಲ್ಲಿ ಯೂಫ್ರಟಿಸ್ ಟೈಗ್ರಿಸ್ ನದಿ ತೀರದಲ್ಲಾದಂಥ ಮೆಸೊಪೊಟೋಮಿಯರು ಅಂತಕ್ಕಂಥದ್ದು ಗೊತ್ತಿರಬೇಕು. ಯಾಕೆಂದರೆ ಸಿಂಧೂ ಕಣಿವೆಯ ಜನ ಸೀಲ್ ಆಧಾರ ಆಗಿತ್ತು. ಇವರು ಇವತ್ತಿನವರೆಗೂ ಸಹ ಯಾವ ಭಾಷೆ ಮಾತಾಡ್ತಾರಂತ ನಮಗೆ ಗೊತ್ತಿಲ್ಲ. ಪಿಕ್ಟೋಗ್ರಫಿ, ಚಿತ್ರಲಿಪಿ ಏನಿದೆ, ಚಿತ್ರಲಿಪಿ ಅಂತಕ್ಕಂಥದ್ದೇನಿದೆ ಸಿಂಧೂ ನಾಗರಿಕತೆಯ ಒಂದು ಪ್ರಮುಖ ಆಧಾರ ಚಿತ್ರ ಅಥವಾ ಬರವಣಿಗೆ ಭಾಷೆಯಾಗಿದೆ ಅಂತ ಗೊತ್ತಿರಲಿ. ನೆಕ್ಸ್ಟು ರೈಟ್ ಆನ್ಸರ್ ಮೆಸೊಪೊಟೋಮಿಯನ್ನರು ಅಂತಕ್ಕಂಥದ್ದು. ಕವಿರಾಜ ಮಾರ್ಗ ಕನ್ನಡದ ಮೊದಲ
ಲಾಕ್ಷಣಿಕ, ಉಪಲಬ್ಧ ಮತ್ತು ಪದ್ಯ ಕಾವ್ಯ ಅಥವಾ ಯಾವುದು ಅಂದರೆ ಈ ಕವಿರಾಜ ಮಾರ್ಗ ಅಂತ. ಪದ್ಯಕೃತಿ ಯಾವುದು ಅಂದರೆ ಕವಿರಾಜ ಮಾರ್ಗ ಅಂತ ಕರಿತೀವಿ. ನೋಡಿ, ಈಗ ಒಡ್ಡರಾಧನೆ ಗದ್ಯಕೃತಿ ಆದರೆ ಕವಿರಾಜ ಮಾರ್ಗ ಪದ್ಯಕೃತಿ. ಶ್ರೇಷ್ಠ ಸಾಹಿತ್ಯವಾಗಿರೋ ರಚನೆಯಾದ ಈ ರಾಜವಂಶ ಕಾಲದಲ್ಲಿ ಆಗಿದೆ. ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಇಮ್ಮಡಿ ಪುಲಿಕೇಶಿ. ನೋಡಿ, ನಮಗೆ ಐಹೊಳೆ ಶಾಸನ, ಬಾದಾಮಿ ಶಾಸನ, ಹಾಗೆ ನಮಗೆ ಈ ಶಾಸನಗಳೆಲ್ಲಿರುತ್ತೆ ಅಂತಕ್ಕಂಥದ್ದು. ಬಾದಾಮಿ ಶಾಸನ ಇರ್ಬೋದು, ಐಹೊಳೆ ಶಾಸನಗಳಿರ್ಬೋದು, ಹಾಗೆ ಈ ಗುಹೆಗಳಿರ್ಬೋದು. ಮಂಗಳೇಶನ ಕಾಲದಲ್ಲಿ ಆದಂಥದ್ದು ಅವ್ರ ಕಾಲದಲ್ಲಿ. ತಲಕಾಡು ಗಂಗರು ಅಂದರೆ ಗೊಮ್ಮಟೇಶ್ವರ. ನೋಡಿ, ಲಟ್ಟಲೂರಿನ ತಾಲೂರು ರಾಷ್ಟ್ರಕೂಟರು ಇವ್ರ ಕಾಲದಲ್ಲಿ ಆದಂಥದ್ದು ಯಾವುದು ಅಂತಕ್ಕಂಥದ್ದು ಗೊತ್ತಿರಬೇಕು. ಅಮೋಘ ವರ್ಷ ನೃಪತುಂಗ ಎಲ್ಲಿ ಬರ್ತಾನೆ ಅಂತಕ್ಕಂಥದ್ದು, ಯಾರ ಕಾಲದಲ್ಲಿ ಆಯಿತು, ಮತ್ತು ರಾಷ್ಟ್ರಕೂಟರಿಗೆ ಸಂಬಂಧಿಸಿದಂಥ ಘಟನೆಗಳು ಎಲ್ಲೆಲ್ಲಿ ಬರುತ್ತೆ ಅಂತಕ್ಕಂಥದ್ದು ಸಹ ನಮಗೆ ಗೊತ್ತಿರಬೇಕು, ರಾಷ್ಟ್ರಕೂಟರಿಗೆ ಸಂಬಂಧಿಸಿದಂತೆ. ಹಾಗೆ ಬನವಾಸಿ ಕದಂಬರು, ಕವಿರಾಜ ಮಾರ್ಗ ಆದಮೇಲೆ ಬನವಾಸಿ ಕದಂಬರು ಗೊತ್ತಿದೆ. ರಾಷ್ಟ್ರಕೂಟ ಅಮೋಘ ವರ್ಷ ನೃಪತುಂಗ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಶ್ರೀ ವಿಜಯ ಅದನ್ನು ಬರೆದ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ ಸ್ನೇಹಿತರೆ. ನೆಕ್ಸ್ಟ್ ಅದಾದಮೇಲೆ ನಮಗೆ ಭಾರತ ಸಂವಿಧಾನ ಜಾರಿಗೆ ತಂದ ತಾರೀಕು ಯಾವುದು? ತುಂಬ ಸಿಂಪಲ್ಲಾಗಿ ನೋಡಿ, ಜನವರಿ ನಿಮಗೆ ಕೊಡ್ತಾ ಹೋಗಿದ್ದಾರಲ್ಲ 14ಕ್ಕೆ ಸಂಬಂಧಿಸಿದಂತೆ ಯಾವಾಗ ಭಾರತ ಸಂವಿಧಾನ ಜಾರಿಗೆ ಬಂತು ಅಂತ. ನೋಡಿ, ಈ ಭಾರತ ಸಂವಿಧಾನ ಜಾರಿಗೆ ಬಂದಿದ್ದು 1950 ಜನವರಿ 26. ಇದಕ್ಕೆ ಕಾರಣ ಏನು ಅಂದರೆ 1930 ಮತ್ತು ಈ ಜನವರಿ 26ನೇ ತಾರೀಕು ಲಾಹೋರ್ನಲ್ಲಿ ಪೂರ್ಣ ಸ್ವರಾಜ್ಯ ಘೋಷಣೆಯನ್ನು ನಡೆಸಿ ನಾವೇನು ಮಾಡ್ತೀವಿ, ಇದೇ ಡೇಟಲ್ಲಿ ಈ ಒಂದು ಪೂರ್ಣ ಸ್ವರಾಜ್ಯ ದಿವಸನ್ನು ಆಚರಣೆ ಮಾಡ್ತೀವಿ. ಈ ದಿವಸ ಆಚರಣೆ ಮಾಡಿದ ನೆನಪಿಗಾಗಿ ಇದು ಜಾರಿಗೆ ಬರುತ್ತೆ. ಬಟ್ ಆದರೆ ನಮಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೇ ಅಂತ ಕರೆದ್ರೆ, ಭಾರತ ಸಂವಿಧಾನ ದಿನ ಅಂತ ನಾವು ಯಾವತ್ತು ಕರಿತೀವಿ ಅಂದರೆ ನವೆಂಬರ್ 29, 1949 ಭಾರತ ಸಂವಿಧಾನ ಒಂದು ಅಂಗೀಕಾರವಾದಂಥ ನೆನಪಿಗಾಗಿ ನಾವು ಇದನ್ನು ಆಚರಣೆ ಮಾಡ್ತೀವಿ. ಬಟ್ ಈ ಪ್ರಶ್ನೆಗೆ ರೈಟ್ ಆನ್ಸರ್ ಜನವರಿ 26, 1950 ಅಂತ ಗೊತ್ತಿರಲಿ. ನೆಕ್ಸ್ಟ್, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಅಥವಾ ಕಾಂಗ್ರೆಸ್ಸಿನ ಮೊಟ್ಟ ಮೊದಲ ಮಹಿಳಾ ಅಧ್ಯಕ್ಷೆ ಸುಚೇತಾ ಕೃಪಲಾನಿ ಏನಿದ್ದಾರೆ, ಇಂಡಿಯನ್ ಫಸ್ಟ್ ವುಮೆನ್ CM ಉತ್ತರ ಪ್ರದೇಶ ಅಂತ ಗೊತ್ತಿರಬೇಕು. ಪಂಡಿತ್ ವಿಜಯಲಕ್ಷ್ಮಿ ಅಂತಕ್ಕಂಥರು ಯುನೈಟೆಡ್ ನೇಷನ್ ಆರ್ಗನೈಜೇಷನ್ನ ಜನರಲ್ ಅಸೆಂಬ್ಲಿಯ ಪ್ರೆಸಿಡೆಂಟ್ ಆಗ್ತಾರೆ 1953 ಮತ್ತು 1954ರಲ್ಲಿ. ಹಾಗೆ ಸರೋಜಿನಿ ನಾಯ್ಡು ಅವರು 1925ರಲ್ಲಿ ಈ ಕಾನ್ಪುರದಲ್ಲಿ ನಡೆದಂತಹ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷತೆಯನ್ನು ವಹಿಸಿದ ಭಾರತೀಯ ಮೊದಲ ಮಹಿಳಾ ಅಧ್ಯಕ್ಷೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ 1917ರಲ್ಲಿ ಅನಬಿ ಸೆಂಟ್ರ್ ಅವರು ವಹಿಸಿದ್ರ ಬಗ್ಗೆ ಗೊತ್ತಿರಬೇಕು. ನೆಕ್ಸ್ಟು ಶ್ರೀಮತಿ ರಾಜಕುಮಾರಿ ಅಮೃತ್ ಕೌರ್ ಅಂತಕ್ಕಂಥವ್ರು ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಏನಿದೆ ಇದರ ಪ್ರೆಸಿಡೆಂಟ್ ಆದಂಥವ್ರು ಭಾರತೀಯ ಮಹಿಳೆ ಯಾರು ಅಂದರೆ ರಾಜಕುಮಾರಿ ಅಮೃತ್ ಕೌರ್ ಅಂತ ಗೊತ್ತಿರಬೇಕು. ಬಟ್ 15ನೇ ಪ್ರಶ್ನೆಗೆ ಇದು ಸರಿಯಾದ ಉತ್ತರ. ಡಿಯರ್ ಫ್ರೆಂಡ್ಸ್, ಈಗ ಹಿಂದೆ ಕೇಳ್ತಕ್ಕಂಥ ಪ್ರಶ್ನೆಗಳ ಕುರಿತು ನಾನು ಮಾತಾಡ್ತಾ ಹೋದೆ. ಅದೇ ರೀತಿಯಾಗಿ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಮೊಬೈಲ್ ಆ್ಯಪಲ್ಲಿ ಸೋಷಿಯಲ್ ಸೈನ್ಸ್ ಫುಲ್ ಪ್ಯಾಕೇಜ್ ಪೇಪರ್ 2 ಸಿಗ್ತದೆ. ಹಾಗೆ ನಿಮಗೆ ಮ್ಯಾಥ್ಸ್ ಸಿಗ್ತದೆ, HSTR ಇರ್ಬೋದು ಮತ್ತು GPSTR ಇರ್ಬೋದು. ನಿಮಗೆ ಮ್ಯಾಥಮೆಟಿಕಲ್ ಸೈನ್ಸ್ ಇರ್ಬೋದು ಮತ್ತು ಸೋಷಿಯಾಲಜಿ ಎರಡೂ ಸಹ ಸಿಗ್ತದೆ. ಇದರ ಸದುಪಯೋಗವನ್ನು ಪಡಿಸ್ಕೊಳ್ಬೋದು. ಎಸ್, ಹಾಗೆ ಎಲ್ಲರಿಗೂ ಸಹ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದ್ರೆ ಪರಿಚಯಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಒನ್ ಆ್ಯಂಡ್ ಆಲ್.